ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಮೊದಲ ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ವಿಶೇಷವಾದ ಚಿತ್ರನ ಆಯ್ಕೆ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದಂಥ ಚಿತ್ರ ಅಂತ ಹೇಳ್ತೀನಿ. ಯಾವ ಚಿತ್ರದ ಬಗ್ಗೆನಪ್ಪ ಇಷ್ಟು ಮಾತಾಡ್ತಾ ಇದ್ದೀನಿ ಅಂದ್ಕೊಂಡ್ರಾ? ಅದೇ ನಮ್ಮ ಡುಲ್ಕರ್ ಸಲ್ಮಾನ್ ಅಭಿನಯದ ಮಲಯಾಳಂ ಚಿತ್ರ ಚಾರ್ಲಿ. ಬನ್ನಿ ಸ್ನೇಹಿತರೆ, ನಾವು ಚಾರ್ಲಿಯ ಸರಳತೆ ಮತ್ತು ನವಿರಾದ ಪ್ರೇಮ ಕಥೆಯ ಬಗ್ಗೆ ನೋಡಿಕೊಂಡು ಬರೋಣ. 2010ರಲ್ಲಿ ಬಂದ ಮಾರ್ಟಿನ್ ಪ್ರಕೃತ್ ನಿರ್ದೇಶನದ ಚಿತ್ರ ಚಾರ್ಲಿ. ಡುಲ್ಕರ್ ಸಲ್ಮಾನ್, ಪಾರ್ವತಿ ಅಭಿನಯದ ಅದ್ಭುತ ಚಿತ್ರ ಎಂದು ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಹಾಗಾದರೆ ನಾವು ಚಾರ್ಲಿ ಕಥೆಯ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬಂದ್ಬಿಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಾರ್ಲಿಯು ಒಬ್ಬ ಮಾಯಾವಿ ಮತ್ತು ಸಿಂಪಲ್ ಮ್ಯಾನ್ ಆಗಿರುತ್ತಾನೆ. ಟೆಸ್ಸಾ ವೃತ್ತಿಯಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿರುತ್ತಾಳೆ. ಟೆಸ್ಸಾ ಒಬ್ಬಳು ಸ್ವತಂತ್ರವಾಗಿ ಇರಲು ಬಯಸುವಂಥ ಹುಡುಗಿಯಾಗಿರ್ತಾಳೆ. ಟೆಸ್ಸಾ ಮನೆಯಲ್ಲಿ ಮದುವೆ ಮಾಡಿಕೊ ಎಂಬ ಕಾಟದಿಂದ ಟೆಸ್ಸಾ ತಪ್ಪಿಸಿಕೊಳ್ಳಲು ಮನೆ ಬಿಟ್ಟು ದೂರ ಹೋಗುತ್ತಾಳೆ. ಪತ್ರಕರ್ತೆಯೊಬ್ಬಳ ಸ್ನೇಹಿತೆಯ ಸಹಾಯದಿಂದ ಮನೆಯೊಂದನ್ನು ಬಾಡಿಗೆಗೆ ತಗೋತಾಳೆ. ಮನೆ ತುಂಬ ಹಳೆಯ ಸಾಮಾನುಗಳಿಂದ ತುಂಬಿರುತ್ತದೆ. ಅದಕ್ಕೆ ಮನೆ ಓನರ್ ಮೇಲೆ ಟೆಸ್ಸಾ ಸಿಟ್ಟು ಮಾಡಿಕೊಳ್ತಾಳೆ. ಮನೆಯನ್ನು ಸ್ವತಃ ತಾನೇ ಸ್ವಚ್ಛ ಮಾಡೋದಕ್ಕೆ ಹೋದಾಗ ಆ ಮನೆಯಲ್ಲಿ ಸಿಕ್ಕಂಥ ಹಳೆಯ ವಸ್ತು ಚಾರ್ಲಿಯದಾಗಿರುತ್ತದೆ. ಚಾರ್ಲಿಯ ಪೇಂಟಿಂಗ್ ಮತ್ತು ಹೋಮ್ ಡೆಕೋರ್ ನೋಡಿ ಟೆಸ್ಸಾ ಅಟ್ರಾಕ್ಟ್ ಆಗುತ್ತಾಳೆ. ಟೆಸ್ಸಾಳಿಗೆ ಚಾರ್ಲಿ ಬಿಡಿಸಿದ ಹಳೆಯ ರೇಖಾಚಿತ್ರದ ಬಾಕ್ಸ್ ಒಂದು ಸಿಗುತ್ತದೆ. ಅದರಲ್ಲಿ ಹೊಸ ವರ್ಷದ ಹಿಂದಿನ ದಿನ ನಡೆದ ಘಟನೆ ಇರುತ್ತದೆ. ಅದರಲ್ಲಿ ಒಬ್ಬ ಕಳ್ಳ ರಾತ್ರಿ ಚಾರ್ಲಿ ಮನೆಗೆ ಬಂದಾಗ ಕಳ್ಳ ಚಾರ್ಲಿಗೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಚಾರ್ಲಿ ಮತ್ತು ಕಳ್ಳ ಇಬ್ಬರು ಸೇರಿ ಕುಡಿದ ನಶೆಯಲ್ಲಿ ಒಂದು ಮನೆಗೆ ಕಳ್ಳತನಕ್ಕೆ ಹೋಗುತ್ತಾರೆ. ಇಬ್ಬರು ಸೇರಿ ಮನೆಯನ್ನು ಹತ್ತಿ ಮೇಲಿರುವ ಹಂಚನ್ನು ತೆಗೆದು ಒಳಗಡೆ ನೋಡಿ ದಿಗ್ಭ್ರಾಂತರಾಗುತ್ತಾರೆ. ಅಲ್ಲಿಗೆ ಸ್ಕೆಚ್ ಬಾಕ್ಸ್ ಮುಗಿದು ಹೋಗುತ್ತದೆ. ಟೆಸ್ಸಾ ಮುಂದೆ ಏನಾಗಬಹುದು ಎಂದು ಕ್ಯೂರಿಯಾಸಿಟಿಯಲ್ಲಿ ಚಾರ್ಲಿಯನ್ನು ಮೀಟ್ ಮಾಡಲೇಬೇಕು ಎಂದು ಅಂದುಕೊಳ್ಳುತ್ತಾಳೆ. ಮೊದಲು ಟೆಸ್ಸಾ ಚಾರ್ಲಿಯ ತಂದೆಯನ್ನು ಭೇಟಿಯಾಗುತ್ತಾಳೆ. ಅವನು ತುಂಬ ಫ್ರೆಂಡ್ಲಿ ಮನುಷ್ಯ ಆಗಿರ್ತಾನೆ. ತಂದೆ ಚಾರ್ಲಿಯ ಬಗ್ಗೆ ಹೇಳಿದಾಗ ಚಾರ್ಲಿಯು ಒಮ್ಮೆ ಬದುಕಿದ್ದಾಗಲೇ ಶ್ರದ್ಧಾಂಜಲಿ ಅಂತ ಪೇಪರಲ್ಲಿ ಹಾಕಿಸಿದ ವಿಷಯವನ್ನು ಹೇಳ್ತಾನೆ. ಅದನ್ನು ನೋಡಿ ಒಂದು ಕ್ಷಣ ಟೆಸ್ಸಾ ಏನೇನೋ ಯೋಚನೆ ಮಾಡುತ್ತಾಳೆ. ಆದರೆ ಚಾರ್ಲಿ ಮೊಬೈಲ್ ಯೂಸ್ ಮಾಡಲ್ಲ, ಇಲ್ಲಿ ಇರ್ತಾನೆ ಅಲ್ಲಿ ಇರ್ತಾನೆ ಎಂದು ಹೇಳೋಕ್ಕಾಗಲ್ಲ. ಅವನು ಎಲ್ಲೋ ಇರ್ತಾನೆ, ಯಾವಾಗೋ ಬರ್ತಾನೆ ಎಂದು ಹೇಳಿದಾಗ ಟೆಸ್ಸಾಗೆ ಚಾರ್ಲಿ ಸಿಗದಿದ್ದಕ್ಕೆ ಬೇಜಾರಾಗಿ ಅಲ್ಲಿಂದ ಮನೆಗೆ ನಡೀತಾಳೆ. ಚಾರ್ಲಿ ಹುಡುಕಾಟದಲ್ಲಿ ನಂತರ ಬರುವ ಕ್ಯಾರೆಕ್ಟರ್ ಪಾತ್ರೋಸ್. ಇವನೊಬ್ಬ ದೋಣಿ ನಡೆಸುವವನಾಗಿರ್ತಾನೆ. ಚಾರ್ಲಿ ಒಮ್ಮೆ ಮರಿಯಾ ಎಂಬ ವೇಶ್ಯೆಯನ್ನು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಇವನ ದೋಣಿಯಲ್ಲಿ ಸಮುದ್ರಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಮರಿಯಾ ಮದುವೆಯಾದ ಹೊಸರಲ್ಲಿ ಅವಳ ಗಂಡ ವೇಶ್ಯಾವಾಟಿಕೆಗೆ ಕಳುಹಿಸಿದ್ದರಿಂದ ಅವಳಿಗೆ ಏಡ್ಸ್ ರೋಗ ಬಂದಿರುತ್ತದೆ. ಚಾರ್ಲಿ ಇವಳಿಗೆ ಸ್ವಲ್ಪವಾದರೂ ಖುಷಿ ನೀಡಬೇಕು ಎಂಬ ಉದ್ದೇಶದಿಂದ ಅವಳನ್ನು ಸಮುದ್ರದಲ್ಲಿ ಕರೆದುಕೊಂಡು ಹೋಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾನೆ. ಅದೇ ಖುಷಿಯಲ್ಲಿ ಮರಿಯಾ ಸಮುದ್ರಕ್ಕೆ ಹಾರಿ ತನ್ನ ಪ್ರಾಣವನ್ನು ಕಳ್ಕೊತಾಳೆ. ಇದರಿಂದ ಜೀವನದಲ್ಲಿ ಎಂದೂ ಅಳದೇ ಇರುವ ಚಾರ್ಲಿ ಈ ಬಾರಿ ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಕಥೆಯನ್ನು ಕೇಳಿದ ಮೇಲೆ ಚಾರ್ಲಿಯನ್ನು ನೋಡಲೇಬೇಕು ಎಂದು ದೃಢವಾಗಿ ನಿಲ್ತಾಳೆ ಟೆಸ್ಸಾ. ಅಷ್ಟರಲ್ಲಿ ಅವರಪ್ಪ ಕಾಲ್ ಮಾಡಿ ಚಾರ್ಲಿ ಊರಿಗೆ ಬಂದಿದ್ದಾನೆ ಅಂತ ಹೇಳಿದಾಗ ಟೆಸ್ಸಾ ಖುಷಿಗೆ ಪಾರವೇ ಇಲ್ಲದಂತೆ ಆಗುತ್ತದೆ. ಚಾರ್ಲಿ ಲಾಡ್ಜಲ್ಲಿ ಮರಿಯಾ ಮಗಳನ್ನು ಅವರ ಅಪ್ಪ ವೇಶ್ಯಾವಾಟಿಕೆಗೆ ಕಳುಹಿಸೋದನ್ನು ತಪ್ಪಿಸೋಕೆ ಬಂದಿರ್ತಾನೆ. ಮರಿಯಾ ಗಂಡನಿಗೆ ಹೊಡೆದು ಅವಳ ಮಗಳನ್ನು ಕರ್ಕೊಂಡು ಹೋಗುವಾಗ ಟೆಸ್ಸಾ ಲಾಡ್ಜ್ಗೆ ಬರುತ್ತಾಳೆ. ಇನ್ನೇನು ಚಾರ್ಲಿನ ನೋಡಬೇಕು ಅನ್ನೋಷ್ಟರಲ್ಲಿ ಚಾರ್ಲಿ ಹುಡುಗಿನ ಕರ್ಕೊಂಡು ಜೀಪಲ್ಲಿ ಹೋಗಿಬಿಡ್ತಾನೆ. ಇಲ್ಲಿಗೆ ಇಂಟರ್ವಲ್ ಸೀನ್ ಬರುತ್ತೆ. ಚಾರ್ಲಿ ಟೆಸ್ಸಾಳಿಗೆ ಇಂಟರ್ವಲ್ ಸೀನ್ ಅಲ್ಲಿ ಕೂಡ ಸಿಗೋದಿಲ್ಲ. ಮಾರನೇ ದಿನ ಕಳ್ಳ ಬಂದು ಟೆಸ್ಸಾ ಮನೆಯಲ್ಲಿ ಮಲ್ಕೊಂಡಿರ್ತಾನೆ. ಕಳ್ಳನನ್ನು ನೋಡಿ ಟೆಸ್ಸಾ ಚಾರ್ಲಿ ಬಗ್ಗೆ ಮತ್ತೆ ಹೊಸ ವರ್ಷದ ಹಿಂದಿನ ದಿನದ ಕಳ್ಳತನದ ಘಟನೆ ಬಗ್ಗೆ ಕೇಳಿದಾಗ ಕಳ್ಳ ಹೇಳುತ್ತಾನೆ, ಆ ದಿನ ಅಲ್ಲಿ ಒಬ್ಬಳು ಹುಡುಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರ್ತಾಳೆ, ಅವಳನ್ನು ಚಾರ್ಲಿ ಸೇವ್ ಮಾಡ್ತಾನೆ ಅಂತ ಹೇಳ್ತಾನೆ. ಚಿತ್ರದಲ್ಲಿ ಬರೋ ಮುಂದಿನ ಕ್ಯಾರೆಕ್ಟರ್ ಸೂಸೈಡ್ ಹುಡುಗಿ ಕನಿ ಅವಳದ್ದು. ಕನಿ ಅವಳು ಹುಡ್ಕೊಂಡು ಟೆಸ್ಸಾ ಊಟಿಗೆ ಹೋಗ್ತಾಳೆ. ಅಲ್ಲಿ ಕುಂಜಪ್ಪನ ಮನೆಯಲ್ಲಿ ಹುಡುಗಿ ಮತ್ತು ಮರಿಯಮ್ಮಗಳು ಅಲ್ಲಿ ಇರುವುದನ್ನು ಕಾಣುತ್ತಾಳೆ. ಚಾರ್ಲಿ ಯಾವಾಗಾದರೂ ಅಲ್ಲಿ ಬಂದು ಸ್ವಲ್ಪ ದಿನ ಇದ್ದು ಹೋಗ್ತಿರ್ತಾನೆ. ಕನಿಯ ಟೆಸ್ಸಾಗೆ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾಳೆ. ಕನಿ ಒಬ್ಬಳು ಡಾಕ್ಟರ್ ಆಗಿರ್ತಾಳೆ. ತಮ್ಮ ಲವ್ ಬ್ರೇಕಪ್ ಆದ ಕಾರಣ ಅದೇ ಯೋಚನೆಯಲ್ಲಿ ಒಂದು ಮಗುವಿನ ಆಪರೇಷನ್ ತಪ್ಪಿ ಅವಳ ಪ್ರಾಣ ಹೋದಾಗ ಮೀಡಿಯಾದಲ್ಲಿ ನ್ಯೂಸ್ ವೈರಲ್ ಆಗುತ್ತದೆ. ಕನಿ ಇದನ್ನೆಲ್ಲ ನೋಡಿ ಸೂಸೈಡ್ ಅಟೆಂಪ್ಟ್ ಮಾಡ್ತಿರ್ತಾಳೆ. ಚಾರ್ಲಿ ಅವಳನ್ನು ಸೇವ್ ಮಾಡಿ ಅವಳನ್ನು ಊಟಿಯಲ್ಲಿರೋ ಕುಂಜಪ್ಪನ ಮನೆಗೆ ಕರ್ಕೊಂಡು ತಂದು ಬಿಟ್ಟಿರ್ತಾನೆ. ಈ
ಕಥೆಗಳನ್ನು ಕೇಳಿ ಟೆಸ್ಸಾಗೆ ಚಾರ್ಲಿ ಮೇಲೆ ಏನೋ ಇಂಟ್ರೆಸ್ಟ್ ಉಂಟಾಗುತ್ತದೆ. ಆದರೆ ಚಾರ್ಲಿ ಟೆಸ್ಸಾಗೆ ಊಟಿಯಲ್ಲೂ ಸಿಗಲ್ಲ. ಟೆಸ್ಸಾ ಮನೆಯವರು ಊಟಿಗೆ ಬಂದು ಟೆಸ್ಸಾನನ್ನು ಕರ್ಕೊಂಡು ಹೋಗ್ತಾರೆ. ಅದೇ ದಿನ ಚಾರ್ಲಿ ಸ್ವಲ್ಪ ಕ್ರಿಶ್ಚಿಯನ್ ಸಿಸ್ಟರ್ಗಳನ್ನು ಕರ್ಕೊಂಡು ಊಟಿಗೆ ಬರ್ತಾನೆ. ಅಲ್ಲಿ ಕುಂಜಪ್ಪನ್ ಹಿಂದೆ ಟ್ರೆಸಿಯಾ ಎಂಬ ಹುಡುಗಿಯನ್ನು ಲವ್ ಮಾಡ್ತಿರ್ತಾನೆ. ಆದರೆ ಪ್ರವಾಹ ಬಂದ ಕಾರಣ ಅವರಿಬ್ಬರು ಬೇರೆ ಆಗ್ತಾರೆ. ಆಮೇಲೆ ಆರ್ಮಿಗೆ ಸೇರಿಕೊಂಡು ರಿಟೈರ್ಡ್ ಆದ್ರೂ ಯಾರನ್ನೂ ಮದುವೆ ಆಗಿರೋದಿಲ್ಲ ಕುಂಜಪ್ಪನ್. ಆದರೆ ಚಾರ್ಲಿ ಟ್ರೆಸಿಯಾ ಮತ್ತು ಕುಂಜಪ್ಪನನ್ನು ಭೇಟಿ ಮಾಡಿಸಬೇಕೆಂದು ಅಂದುಕೊಂಡಿರ್ತಾನೆ. ಯಾಕಂದರೆ ಅವರನ್ನು ಕರ್ಕೊಂಡು ಬಂದಿರೋ ಸಿಸ್ಟರ್ಗಳಲ್ಲಿ ಟ್ರೆಸಿಯಾ ಕೂಡ ಒಬ್ಬಳಾಗಿರ್ತಾಳೆ. ಇವರಿಬ್ಬರು ಸೇರಿ ಮಾತಾಡೋದನ್ನು ಆಶ್ರಮದಲ್ಲಿ ಇದ್ದವರೆಲ್ಲ ನೋಡಿ ಒಂದು ಕ್ಷಣ ಮೂಕ ವಿಸ್ಮಿತರಾಗ್ತಾರೆ. ಕಣಿ ಟೆಸ್ಸಾ ಬಗ್ಗೆ ಹೇಳಿದಾಗ ಚಾರ್ಲಿ ನನಗೆ ಎಲ್ಲ ಗೊತ್ತು ಅಂತ ಹೇಳಿ ತಾನು ಅವಳಿಗೆ ಸಿಗುವ ಜಾಗದ ಬಗ್ಗೆ ಹೇಳಿ ಅವನನ್ನು ಕಂಡು ಹಿಡಿ ಅಂತ ಹೇಳಿ ಹೋಗಿಬಿಡ್ತಾನೆ. ನಂತರ ಇಬ್ಬರು ಮೈದಾನದಲ್ಲಿ ಇರ್ತಾರೆ. ಚಾರ್ಲಿ ಒಂದು ಮ್ಯಾಜಿಕ್ ಶೋ ನಡೆಸ್ತಾ ಇರ್ತಾನೆ. ಮ್ಯಾಜಿಕ್ ಶೋ ಅಲ್ಲಿ ಚಾರ್ಲಿ ಎಂಟ್ರಿ ಮಾತ್ರ ಚಿಂದಿ ಗುರು. ಆದರೆ ನೀವು ಅಂದ್ಕೊಂಡೇ ಇರಲ್ಲ, ಇಬ್ಬರು ಮುಖಾಮುಖಿ ಆದಾಗ ಟೆಸ್ಸಾನೇ ಶಾಕಿಂಗ್ ನ್ಯೂಸ್ ಕೊಟ್ಬಿಡ್ತಾಳೆ ಚಾರ್ಲಿಗೆ. ಅದನ್ನು ಹೇಳಿದರೆ ನಾನು ಮೂವಿಯ ಇಂಟ್ರೆಸ್ಟ್ ಪಾಯಿಂಟನ್ನೇ ಹಾಳು ಮಾಡಿದಾಗುತ್ತೆ ಫ್ರೆಂಡ್ಸ್. ಸೊ ಕ್ಲೈಮ್ಯಾಕ್ಸ್ ಸೀನನ್ನು ನೀವೇ ನೋಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಚಾರ್ಲಿ ಚಿತ್ರ ನೋಡಿದ ಮೇಲೆ ನಿಮಗೆ ಚಾರ್ಲಿ ಥರ ಇರಬೇಕು ಅಂತ ಅನಿಸೋದು ಗ್ಯಾರಂಟಿ. ಅದು ಎಲ್ಲರ ಆಸೆ ಕೂಡ ಹೌದು. ನಿಜ ಹೇಳಬೇಕಂದ್ರೆ ನಮ್ಮ ಡೋಲ್ಗಾರ್ ಸಲ್ಮಾನ್ ಅವರ ಚಿತ್ರ ಅಂದ್ರೇ ಹೀಗೆ ಸ್ಟೋರಿ ಸೆಲೆಕ್ಷನ್ ಮಾತ್ರ ಬೊಂಬಾಟಾಗಿರುತ್ತೆ. ನೀವು ಚಾರ್ಲಿನ ನಿಮ್ಮ ಲೈಫ್ ಟೈಮಲ್ಲಿ ಮಿಸ್ ಮಾಡದೆ ಒಂದ್ಸಲ ಆದರೂ ನೋಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ನೋಡಿದ ಮೇಲೆ ನೀವು ಚಾರ್ಲಿ ಮೂವಿಗೆ ಫ್ಯಾನ್ ಆಗೋದಂತೂ ಗ್ಯಾರಂಟಿ. ನಿಮಗೆ ಚಾರ್ಲಿ ಮೂವಿ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮತ್ತೆ ನೀವು ಮುಂದಿನ ಮೂವಿ ರಿವ್ಯೂ ಅಲ್ಲಿ ಸಿಗೋಣ. ಥ್ಯಾಂಕ್ಸ್.